ಇವತ್ತು ನಮ್ಮ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಎಲ್.ಆರ್. ಶಿವರಾಮೇಗೌಡರು ಇದ್ದಾರೆ. ಸೊ ಒಂದಿಷ್ಟು ಮಾತಾಡೋಣ ಪಕ್ಷದ ವಿಚಾರ, ಹಾಗೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಯಾಕೆ ಬಂದ್ರು ಅನ್ನುವಂತಹ ವಿಚಾರ, ಅಥವಾ ಅದರ ಜೊತೆಗೆ ಇನ್ನು ಅವ್ರ ಪರ್ಸನಲ್ ವಿಚಾರಗಳನ್ನು ಕೂಡ ಮಾತಾಡೋಣ. ಇಷ್ಟು ದಿನ ಅವರ ಇಂಟರ್ವ್ಯೂಸ್ಗಳು ಹೇಗಿರ್ತಿತ್ತು ಅಂದ್ರೆ ಬರೀ ರಾಜಕೀಯವಾಗೇ ನಡ್ಕೊಂಡು ಹೋಗ್ತಾ ಇತ್ತು. ಈ ಒಂದು ಇಂಟರ್ವ್ಯೂ ಹೇಗಿರುತ್ತೆ ಅಂತಂದ್ರೆ ಅವರ ಪರ್ಸನಲ್ ಕೂಡ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂತೀವಿ. ಏನೇನು ಮಾಡಿದ್ರು, ಕಾಲೇಜ್ ಎಲ್ಲಿ ಓದಿದ್ರು, ಸ್ಕೂಲಿಗೆ ಎಲ್ಲಿ ಹೋದ್ರು, ಅವ್ರ ಡ್ಯಾಡಿ ಏನು ಮಾಡ್ತಾ ಇದ್ರು, ಅವ್ರ ಮಮ್ಮಿ ಏನು ಎಲ್ಲದನ್ನು ಡೀಟೇಲ್ಡ್ ಆಗಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಇವಾಗ ಹೇಳಿ ಸರ್, ಇಷ್ಟು ದಿನ BJP ಪಕ್ಷದಲ್ಲಿ ಇದ್ರಿ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಾ. ಮುಂಚೆನೂ ಕೂಡ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಿ, BJP ಪಕ್ಷಕ್ಕೆ ಬಂದಿದ್ರಿ. ಸೊ ಲಾಟ್ ಆಫ್ ಕನ್ಫ್ಯೂಷನ್ ಸರ್. ಇಲ್ಲಿ ಏನಾಗಿದೆ ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಕೆಲವರಿಗೆ ಸ್ಥಳೀಯವಾಗಿ ಪ್ರಾಬ್ಲಮ್ಗಳಿರೋದಿಲ್ಲ. ನಮ್ಮಲ್ಲಿ ನಮ್ಮದೆಲ್ಲ ಬಲಿಷ್ಠವಾಗಿರ್ತಕ್ಕಂಥ ಜಿಲ್ಲೆಗಳು. ಇಲ್ಲಿ ಲೀಡರ್ಗಳೆಲ್ಲ ಸ್ವಲ್ಪ ಜಾಸ್ತಿ ದೊಡ್ಡವರು ಲೀಡರ್ಗಳೆಲ್ಲ ನಮ್ಮ ಜಿಲ್ಲೆಯಿಂದ ಬಂದಂಥವ್ರು. ನಾವೆಲ್ಲ ಯುವಕರಾಗಿ ರಾಜಕೀಯ ಪ್ರಾರಂಭ ಮಾಡಿದಾಗ ನಮ್ಮನ್ನೇನಾರು ಮಾಡಿ ತುಣಿಬೇಕು ಅನ್ನೋದು ಅವ್ರ ಉದ್ದೇಶ. ಆ ಹೊಡೆತಕ್ಕೆ ಸಿಕ್ಕಿ ನಾನು ನಲಿಗೋಗಿದ್ದೀನಿ. ಆದ್ದರಿಂದ 31 ವರ್ಷಗಳ ಕಾಲ ನಾನು ಕಾಂಗ್ರೆಸ್ಸಲ್ಲೇ ಇದ್ದವನು. 31 ಇಯರ್ಸ್. ನಾನು ಕಾಂಗ್ರೆಸ್ ಸೇರಿದಾಗ 78, 2009ವರೆಗೂ ಅಷ್ಟರೊಳಗೇ 6 ಎಲೆಕ್ಷನ್ ಮಾಡಿದ್ದೀನಿ. ಅಷ್ಟರೊಳಗೆ ನನ್ನ ಸ್ವಂತದ್ದು 5 MLA, 1 ಜಿಲ್ಲಾ ಪಂಚಾಯತ್. 5 MLAನಲ್ಲಿ 2 3 MLA ಕಾಂಗ್ರೆಸ್ ಟಿಕೆಟ್ ಕೊಟ್ಟರು, ಸೋತಿದ್ದೀನಿ. ಅಲ್ಲೇ 2 ಸಾರಿ ಗೆದ್ದಿದ್ದೀನಿ ನಾನು. ನನಗೆ ಟಿಕೆಟ್ ಕೊಡದೇ ಇದ್ದಾಗ 2 ಸಾರಿ ಗೆದ್ದಿದ್ದೀನಿ, ಪಕ್ಷೇತರವಾಗಿ ಗೆದ್ದಿದ್ದೀನಿ. ನಾನು ಗೆದ್ದಿರೋದು ಅಂದರೆ ಈಗೆಲ್ಲ ನೀವು ಈ ಮೊದಲೆಲ್ಲ 75,000, 80,000, 1 ಲಕ್ಷ ಓಟಿತ್ತು. ಈಗೆಲ್ಲ 2 ಲಕ್ಷ ಆಗಿದೆ. 2 ಲಕ್ಷ, 2,10,000 ಎಲ್ಲ ಆಗಿದೆ. ಇದು ಬೆಂಗಳೂರು ಸೀಮಿತ ಇಲ್ಲ, ನಾವು ಜಿಲ್ಲಾ ಮಟ್ಟದಲ್ಲಿ. ನಮಗೆ ನಾನು ಇಂಡಿಪೆಂಡೆಂಟಾಗಿ 89ರಲ್ಲಿ ನನಗೆ ಟಿಕೆಟ್ ಕೊಡದೇ ಇದ್ದಾಗ ಅಲ್ಲಿ 80,000 ಓಟ್ ಪೋಲ್ ಆಗುತ್ತೆ. 80,000ದಲ್ಲಿ ನನ್ನ ವಿರುದ್ಧ ನಿಂತಿದ್ದರೆ ಒಬ್ಬರಿಗೂ ಠೇವಣಿ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷದವರು ನಿಲ್ಲಿಸಿದ್ರು, ಠೇವಣಿನೇ ಬರಲಿಲ್ಲ ಯಾರಿಗೂ. ಕಾಂಗ್ರೆಸ್ನವರು ನಿಲ್ಲಿಸಿದ್ರು, BJPಯವರು ನಿಲ್ಲಿಸಿದ್ರು, JDS ಭಾರತೀಯ ಜನತಾ ಪಾರ್ಟಿ ಅಂತಾಗ ಅವರು ನಿಲ್ಲಿಸಿದ್ರು. ಯಾರಿಗೂ ಠೇವಣಿ ಬರಲಿಲ್ಲ. ಒಂದು ಸರಿ ಅಲ್ಲ, 89ರಲ್ಲೂ ಠೇವಣಿ ಬರಲಿಲ್ಲ, 94ರಲ್ಲೂ ಠೇವಣಿ ಬರಲಿಲ್ಲ. ನಿಮ್ಮ ಎದುರುಗಡೆ ಯಾರು ನಿಂತ್ಕೊಂಡ್ರು ಸೋಲು ಪಕ್ಕ ಆಗಿತ್ತು. ಸೋಲಿನ ಜೊತೆಗೆ ಅವ್ರು ಯಾರಿಗೂ ಠೇವಣಿ ಬರಲೇ ಇಲ್ಲ. ಇದು ಗಮನದಲ್ಲಿರಲಿ, ಇದು ಗಮನಾರ್ಹವಾಗಿರ್ತಕ್ಕಂಥ. ನಾನು 83ನಲ್ಲಿ ಅಸೆಂಬ್ಲಿಗೆ ನಿಲ್ತೀನಿ, 86ಅಲ್ಲಿ ಕಾಂಗ್ರೆಸ್ಸಿಂದ, 83ನಲ್ಲಿ ಕಾಂಗ್ರೆಸ್ಸಿಂದ ನಿಂತು ಸೋಲ್ತೀನಿ, 86ನಲ್ಲಿ ಜಿಲ್ಲಾ ಪಂಚಾಯತಿಗೆ ನಿಲ್ತೀನಿ ಲೋಕಲ್ ಬಾಡಿಗೆ, 89ನಲ್ಲಿ ಕಾಂಗ್ರೆಸ್ ಟಿಕೆಟ್ ಡಿನೇ ಮಾಡ್ತಾರೆ. ಆಗಲೇ ನಾನು 36,000 ಲೀಡಲ್ಲಿ ಗೆಲ್ತೀನಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅವತ್ತು ನಡೆದಂಥ ಚುನಾವಣೆಯಲ್ಲಿ 224 ಜನ MLAಗಳ ಪೈಕಿ ಅತಿ ಹೆಚ್ಚು ಬಹುಮತಗಳನ್ನು ತಗೊಂಡು ಗೆದ್ದವನು ನಾನು ಒಬ್ಬ. ಇದು 89 ಚುನಾವಣೆ. 94 ಚುನಾವಣೆ ನನಗೆ ತಿರ್ಗಾ ಟಿಕೆಟಲ್ಲಿ ಕೈ ಕೊಟ್ಟರು. ಆಗಲೂ ಸಹಿತ ನನಗೆ 2ನೇ ಸಾರಿಯ 26,000 ಲೀಡಲ್ಲಿ ಗೆಲ್ತೀನಿ. ಆಗಲೂ ಸಹಿತ ವಿರುದ್ಧ ನಿಂತಿದ್ದರೆ ಒಬ್ಬರಿಗೂ ಠೇವಣಿ ಬರಲಿಲ್ಲ. ಇದು ನಾಗಮಂಗಲ ತಾಲೂಕಿನ ಚುನಾವಣಾ ವಿಶಿಷ್ಟತೆಯ ಒಂದು ಪಕ್ಷಿ ನೋಟ. 2 ಸಾರಿ ನನಗೆ ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡದೇ ಇದ್ದರೂ ನಾನು ಕಾಂಗ್ರೆಸ್ ಹೊರಗಡೆ ಇದ್ದು, ನಾನು ಕಾಂಗ್ರೆಸ್ ಜೊತೆಲೇ ಇದ್ಕೊಂಡು, ಕಾಂಗ್ರೆಸ್ ಒಡನಾಟ ಇಟ್ಕೊಂಡು 2 ಸಾರಿ ಟಿಕೆಟ್ ಕೊಡದೇ ಇದ್ದರೂ ಜೊತೆಲೇ ಇದ್ದೆ. 3ನೇ ಸಾರಿ SM ಕೃಷ್ಣರವರು KPCC ಅಧ್ಯಕ್ಷರಾದಾಗ DK ಶಿವಕುಮಾರ್ ಅವರು ನನ್ನನ್ನು ಕಾಂಗ್ರೆಸ್ಸಿಗೆ ಬರ್ಮಾಡ್ಕೊಂಡು ಜೊತೆಲಿ ಅಂಬರೀಷನ್ನು ಕರ್ಕೊಂಬರ್ಬೇಕು ಅಂತೇಳಿ ನಾನೇ ಅಂಬರೀಷನ್ನು ಕರ್ಕೊಂಡೋಗಿ. ಅವ್ರಿಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಆಗಲೂ ಕೂಡ. ಆಗ ನಾವು ಬಹುಶಃ ಅಂಬರೀಷು ನಾನು ಭಾಳ ಬಾಲ್ಯ ಗೆಳೆಯರು. 2 ವರ್ಷ ನನಗೇನು ದೊಡ್ಡನವನು. ಆದರೂ ಸಹಿತ ನಾವು 20 ವರ್ಷ 25 ವರ್ಷ, ಅವ್ನು ಸಾಯೋದಕ್ಕಿಂತ ಮುಂಚೆ 25 ವರ್ಷ ಅವನು ನಾನು ಅಂದರೆ ರಾತ್ರಿ ನಾವು ಜೊತೆಲಿ ಊಟ ಮಾಡ್ದಲ್ಲೇ ಇರ್ತಿರ್ಲಿಲ್ಲ. ಆ ಮಟ್ಟಕ್ಕೆ ನಾವು ಸ್ನೇಹಿತರು. ನನ್ನ ಮನೆಗೆ ರಜನಿಕಾಂತ್ ಅವ್ರನ್ನ ಅವನೇ ಕರ್ಕೊಂಬಂದಿದ್ದ, ನನ್ನ ಮನೆಗೆ ಶತ್ರುಘ್ನ ಸಿನ್ಹಾ ಅವ್ರನ್ನ ಅವನೇ ಕರ್ಕೊಂಬಂದಿದ್ದ. ನಮ್ಮಲ್ಲೇ ಊಟ ಮಾಡಿರ್ತೀವಿ. ನನ್ನ ಮನೆಯಲ್ಲಿ KR ರೋಡಲ್ಲಿತ್ತು. ಆಗ ಅಂಬರೀಷು ನಾನು ಗಂಟಷ್ಟೇ ಬೆಳೆಸ.
ಅವನನ್ನು ತರಲೇಬೇಕು ಅಂತ ನನಗೆ ಆದೇಶ ಕೊಟ್ಟರು SM ಕೃಷ್ಣ ಸಾಹೇಬರು. ಅವರನ್ನು ಕಾಂಗ್ರೆಸ್ಗೆ ಕರ್ಕೊಂಬಂದ ನಾನು. ಅಲ್ಲಿಂದಲೇ ನಮ್ಮದು ನನ್ನ ಮಂಡ್ಯ ಜಿಲ್ಲೆ ರಾಜಕಾರಣನ ನಾವು ಪ್ರಾರಂಭ ಮಾಡಿದ್ದು.